ಬರ್ತೀನಂತ ಹೇಳಿದ, ಇಷ್ಟು ಸಮಯ ಆದರೂ ಬರಲೇ ಇಲ್ಲ. ಕೊಟ್ಟ ಮಾತಿನಂತೆ ಬಂದೇ ಬರ್ತಾನೆ. ಸ್ವಲ್ಪ ಹೊತ್ತು ಸಂಗರಾಯ್ತು. ನೀನಿಲ್ಲಿ ಹಾಗೆ ಸ್ವಲ್ಪ ತಿರುಗಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿವರೆಗೆ ಬಂದೆ. ನನ್ನ ಗೆಳೆಯ ಬರುತ್ತೇನೆ ಅಂತ ಅವನಿಗೋಸ್ಕರ ಕಾಯ್ತಿದ್ದೆ. ಪ್ರವೀಣ ಅಂದ್ರೆ ನಿಮ್ಮ ಕಾಲೇಜ್ ಫ್ರೆಂಡಾ? ಅವನು ನನ್ನ ಬಾಲ್ಯದ ಸ್ನೇಹಿತ. ಚಿಕ್ಕವನಿಂದ ತಂದೆ ತಾಯಿಯನ್ನು ಕಳೆದುಕೊಂಡು ನಮ್ಮನ್ನೇ ನಂಬಿದ್ದಾನೆ. ಮೇಲಾಗಿ ನನ್ನ ಬಲಗೈ ಇದ್ದ ಹಾಗೆ. ಇಲ್ಲಿ ಬಿಡಿ, ನಾನು ಒಂದು ಮುಖ್ಯವಾದ ವಿಷಯ ತಿಳಿಸಿ ಹೋಗ್ಬೇಕು ಅಂತ ಇಲ್ಲಿವರೆಗೆ ಬಂದೆ. ಯಾವ ವಿಷಯ? ನಮ್ಮ ತಂದೆ ಆ ನಾಗೇಂದ್ರ ಮಗ ಮಧು ಜೊತೆ ಮದುವೆ ಮಾಡೋದಕ್ಕೆ ನೋಡಿದ್ರು. ಅದಕ್ಕೆ ನನ್ನ ಒಪ್ಪಿಗೆ ಕೇಳಿದ್ರು. ಅದಕ್ಕೆ ನೀನು ಒಪ್ಪಿಕೊಂಡೇನು? ಇಲ್ಲ, ನಾನೀಗಾಗಲೇ ಒಬ್ಬ ಹುಡುಗನನ್ನು ಪ್ರೀತಿ ಮಾಡ್ತೇನೆ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದೆ. ಆದ್ರೆ ನಿಮ್ಮ ಹೆಸರು ಮಾತ್ರ ಹೇಳಿಲ್ಲ. ನೀನೇನು ಹೆದರಬೇಡ. ಆ ನಾಗೇಂದ್ರನೇ ಅಲ್ಲ, ನಾಗಲೋಕದಲ್ಲಿ ಅಡಗಿರುವ ನಾಗೇಂದ್ರನ ಬಂದರು ನಮ್ಮನ್ನು ಏನು ಮಾಡಕ್ಕಾಗುವುದಿಲ್ಲ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ನಮ್ಮ ತಂದೆ ಹಾಗೂ ಆ ನಾಗೇಂದ್ರ ಸೇರಿ ನಿಮ್ಮ ಮನೆಯ ಮೇಲೆ ಏನಾದ್ರೂ ಹಂಚು ಹಾಕ್ತಾರ ಅಂತ ತುಂಬಾ ಹೆದರಿಕೆ ಆಗ್ತಾ ಇದೆ. ಆ ನಾಗೇಂದ್ರನೇ ಅಲ್ಲ, ನಾಗಲೋಕದಲ್ಲಿ ಅಡಗಿರುವ ನಾಗೇಂದ್ರ ಬಂದರು ನನ್ನನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದ್ರೆ ನಮ್ಮ ತಂದೆ ಯಾರ ಜೀವ ತೆಗೆಯೋದಕ್ಕೂ ಹೆಸರಲ್ಲ. ನಮ್ಮ ಜೀವ ಹೋದರೂ ನಾವು ಹಿಂದೆ ಸರಿಯುವುದಿಲ್ಲ. ನಮ್ಮನ್ನ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ತಿಳಿಸಿ ಜನಿಸಿದ ರಕ್ತ ನಮ್ಮ ಮೈಯಲ್ಲಿ ಹರಿಯುತ್ತಿರುವಾಗ ಅಂತ ಮತ್ತು ನಾಗೇಂದ್ರನ ತಡೆ ಶಕ್ತಿ ನಮ್ಮಲ್ಲಿದೆ. ಇದೇ ಸಮಯದಲ್ಲಿ ಇಬ್ಬರು ಸೇರಿ ಪ್ರೇಮ ಗೀತೆ ಹಾಡೋಣವೇ? ಆಯ್ತು, ಅಮ್ಮವ್ರ ಆಜ್ಞೆ ಮೀರುವುದು ಉಂಟೆ.
ನಡಿ ನಿಮ್ಮ ತಂದೆ ಕಾಯುತ್ತಿದ್ದಾರೆ. ग्लानिर्भवति भारत अभ्युत्थानां धर्म संस्थापनाय संभवामि युगे युगे. ಇದರ ಅರ್ಥ ಏನ್ ಗೊತ್ತಾ? ಕಲಿಯುಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾನಂತ. ದೇವರು ಬರೋದಂದ್ರೆ ಏನು? ನಮ್ಮಂತ ಕಾಳಧನಿಕರನ್ನ ಮಟ್ಟ ಹಾಕೋದಂದ್ರೆ ಏನು? ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದ್ರೆ ಸಾಕು. ನಿಮ್ಮ ಮನೆ ಮುಂದೆ ಭೌತಿ ಭಿಕ್ಷಾಂ ದೇಹಿ ಅಂತ ನಿಂದಿರ್ತೀವತ್ತಂದ್ರ ತಿನ್ನಾಕ ಕೂಳಿಲ್ಲ ಅಲ್ಲ. ನೀವು ನೀಡೋ ಒಂದೇ ಒಂದು ಓಟಿನ ಆಸೆ ಇಲ್ಲ ಸಲ್ಲದ ಕತೆ ಕಟ್ತೀವಿ, ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ತಿನ್ನ ಕಣ್ಣ ಕೊಡ್ತೀವಿ, ಕುಡ್ಯ ಖಂಡ ಕೊಡ್ತೀವಿ. ಪ್ರಸಂಗ ಬಿದ್ರ ಮಕ್ಕಳ ಹೆಣ್ಣು ಆಮೇಲೆ ಒಂದಲ್ಲ ಎರಡಲ್ಲ ಕೊಂಬ್ತೀವಿ ಆಮೇಲೆ ಬಂದು ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ಸರ್ಕಾರಿ ದವಾಖಾನಿ ಕಟ್ಟಿಸ್ರಿ. ಇದಕ್ಕೆಲ್ಲ ಯಾರು ದೊಡ್ಡ ನಿಮ್ಮ ಅಪ್ಪ ಕೊಡ್ತಾನೆ? ನಮ್ಮಂತ ಕಾಳಧನಿಕರದು ಒಂದೇ ಒಂದು